ಮಂದಾರಗಿರಿಯ ಮೇಲೆ ಹತ್ಬೇಕು. ಇಲ್ಲಿ ಸ್ಟೆಪ್ಸ್ಗಳಿದ್ದಾವೆ. ಬರೋದೇ ಫೋಟೋ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೊಡೋದು. ಚಾನಲ್ ಇದೆಯಾ ಅಂತ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಪಾಪ. ಥ್ಯಾಂಕ್ ಯು ಗೈಸ್. ಬರ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗಷ್ಟೇ ಶಿವಗಂಗೆ ಹಿಲ್ಸಿಗೆ ಹೋಗಿ ಹೈಕ್ನ ನೋಡಿಕೊಂಡು ಮತ್ತೆ ಇವಾಗ ಇನ್ನು ಶಿವಗಂಗೆ ಹಿಲ್ಸಿಂದ ಕೇವಲ 20 ಕಿಲೋಮೀಟ್ರ್ ದೂರ ಇರುವ ಇಲ್ಲೇ ಮಂದಾರಗಿರಿ ಹಿಲ್ಸ್ ಅಂತ ಒಂದಿದೆ. ಸೊ ಅಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಫೇಮಸ್ ಆದಂಥ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಫೋಟೋಗಳನ್ನ ತೆಗೆದು ಹಾಕಿರುವಂಥದ್ದನ್ನ ನೋಡಿರ್ತೀರ. ಲೆಟ್ಸ್ ಗೋ, ಅದನ್ನು ನಾನು ತೋರಿಸ್ತೀನಿ ಇವಾಗ ನಿಮಗೆ. ಈ ಮಂದಾರಗಿರಿ ಹಿಲ್ಸ್ನಲ್ಲಿ ಜನವೋ ಜನ. ಇವತ್ತು ನಾವು ವೀಕೆಂಡು ಶನಿವಾರ ಬಂದಿದ್ದೀವಿ. ಎಷ್ಟು ಜನ ಇದ್ದಾರೆ ಕೇಳೋಕ್ಕೆ ಬೇಡ, ಇಲ್ಲಿ ಪಾರ್ಕಿಂಗಲ್ಲೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ಬೈಕಿಗೆ ಎಂಟ್ರಿಗೆ 10 ರೂಪಾಯಿ ತೊಗೊಳ್ತಾರೆ, ಕಾರ್ ಆದರೆ 40 ರೂಪಾಯಿ ತೊಗೊಳ್ತಾರೆ. ಚೆನ್ನಾಗಿದೆ ನೋಡಿ, ತೋರಿಸ್ತೀನಿ ಆ ಡೆಸ್ಟಿನೇಷನ್ ಹೆಂಗಿದೆ ಅಂತ. ಆ್ಯಕ್ಚುಲಿ ಇಲ್ಲಿ ನನ್ನ ಪ್ರಕಾರ ಟೆಂಪಲ್ಗಿಂತನೂ ಫೋಟೋ ತಗೊಳ್ಳೋಕ್ಕೋಸ್ಕರ ಬರೋರು ಇಲ್ಲಿ ಜಾಸ್ತಿ ಅನ್ಕೊತೀನಿ. ಸೀರಿಯಸ್ಲಿ ನಾವು ತೊಗೊಂಡ್ವಿ, ಬಟ್ ಗರ್ಲ್ಸ್ ಗುರು, ಹುಡುಗಿರು ಜಾಸ್ತಿ. ಅಯ್ಯೋ ಆ ಪೋಸು ಈ ಪೋಸು 100 ತಗೊಂಡು ಗುರು, ಒಂದು ಹಾಕಲ್ಲ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ. ಸೊ ಈ ಟೆಂಪಲಿಗೆ ಇವಾಗ ವಿಸಿಟ್ ಮಾಡಿದ್ವಿ. ಸೊ ನೆಕ್ಸ್ಟು ಹಿಲ್ ಸ್ಟೇಷನ್ ಇದೆ, ತುಂಬ ಹತ್ತೋಕಿದೆ ಇವಾಗ ಸೈಕಾಗಿ. ನೋಡೋಣ ಮತ್ತೆ ಟ್ರೆಕ್ಕಿಂಗ್. ಬೆಳಗ್ಗೆನೂ ಟ್ರೆಕ್ಕಿಂಗ್ ಮಾಡಿದ್ವಿ ಅದು ಶಿವಗಂಗೆ ಹೋದಾಗ. ಸೊ ಇದು ಇವಾಗ ಮತ್ತೆ ಹತ್ತಬೇಕು ಬೆಟ್ಟ. ಹಿಂಗಿದೆ, ಇದು ಸ್ಟೆಪ್ಸ್ ಇದೆ ಆದರೆ ಇದರಲ್ಲಿ. ನೋಡೋಣ ಹೆಂಗಿರುತ್ತೆ ಅಂತ. ಬೈಕೆಲ್ಲ ಅಲ್ಲೇ ಪಾರ್ಕಿಂಗ್ ಮಾಡಬೇಕು, ಕಾರೆಲ್ಲ ಏನೋ ಬಂದರು ಇಲ್ಲಿ ತನಕ. ಇವಾಗ ಸ್ವಲ್ಪ ದೂರ, ಒಂದು 500 ಕಿಲೋಮೀಟರ್ ನಡೆದು ಮತ್ತಮೇಲೆ ಆ ಬೆಟ್ಟದ ಮೇಲೆ ಹತ್ತಬೇಕು. ಆ್ಯಕ್ಚುಲಿಯಾಗಿ ಸಾಟರ್ಡೆ ಮತ್ತು ಸಂಡೇ ಮಾತ್ರ ಇಲ್ಲಿ ಒಳಗೆ ಬಿಡಲ್ಲ ಬೈಕು ಕಾರ್ಗಳನ್ನ, ಇಲ್ಲ ಅಂದರೆ ಇಲ್ಲಿ ಒಳಗೆ ಅಲ್ಲಿ ತನಕನೂ ಹೋಗ್ಬೋದು ಸ್ವಲ್ಪ ದೂರ. ಇವತ್ತು ಕ್ರೌಡ್ ಜಾಸ್ತಿ ಇರೋದ್ರಿಂದ ಅಲ್ಲೇ ನಿಲ್ಲಿಸ್ತಾರೆ. ಆ್ಯಕ್ಚುಲಿ ಈ ಥರ ನಮಗೂ ನೆನಪಾಗುತ್ತೆ, ಸ್ಕೂಲ್ ಮಕ್ಕಳು ನೋಡಿ ಟ್ರಿಪ್ಪಿಗೆ ಕರ್ಕೊಬಂದಿರ್ತಾರೆ. ನಾವು ಇದೇ ಥರ ಹೋಗ್ತಿದ್ವಿ ಗುರು. ಆ ಡೇಸ್ನ ಮಿಸ್ ಮಾಡ್ಕೊತಿದ್ವಿ ಆ್ಯಕ್ಚುಲಿ. ಬಟ್ ಏನೂ ಮಾಡೋಂಗಿಲ್ಲ. ಆವಾಗ ಓದ್ಬೇಕಾದ್ರೆ ಯಾವಾಗ ಮುಗಿಯುತ್ತೋ ಅನ್ನಿಸ್ತಿತ್ತು, ಬಟ್ ಆದರೆ ಇವಾಗ ಯಾಕೆ ಮುಗೀತು ಅನ್ನಿಸ್ತಾ ಇದೆ. ಸಿಚುವೇಶನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಮಂದಾರಗಿರಿ ನೋಡಿ, ಅಲ್ಲಿ ಮೇಲೆ ಆ್ಯಕ್ಚುಲಿ ನೋಡಲ್ಲಿ ಕೆತ್ತಿದ್ದಾರೆ ಮಂದಾರಗಿರಿ ಅಂತ. ಆ ಮಂದಾರ ಅನ್ನೋ ಹೆಸರಲ್ಲಿ ಎಷ್ಟು ಸೊಗಸಾಗಿದೆ. ಸೊ ಅದೇ ಥರ ಗಿರಿನೂ ಅಂದರೆ ಆ ಮೇಲಿರೋ ಬೆಟ್ಟನೂ ಅಷ್ಟೇ ಸಖತ್ತಾಗಿದೆ ನೋಡಿ. ಆದರೆ ತುಂಬ ಕಷ್ಟಪಡಬೇಕು ಮಾತ್ರ ಮುಂದೆ ಹೋಗ್ಬಿಟ್ಟು
ಆ ವ್ಯೂನ ನೋಡೋದಕ್ಕೆ ತುಂಬ ಹತ್ತಬೇಕು. ಏನು ಪರವಾಗಿಲ್ಲ, ಹೋಗ್ಬೋದು. ಸ್ವಲ್ಪ ಮೆಟ್ಲುಗಳಿದ್ದಾವೆ, ಹತ್ಬೋದು, ಏನು ತೊಂದರೆ ಇಲ್ಲ ಆರಾಮಾಗಿ. ಸ್ವಲ್ಪ ಬಿಸಿಲಲ್ವ, ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಬೇಗ ಬಂದರೆ ಸರಿಯಾಗುತ್ತೆ. ಇದು ಒಂದಕ್ಕೇ ಆದರೆ ಬೆಳಗ್ಗೆ ಬೇಗ ಬಂದರೆ ಮಾರ್ನಿಂಗ್ ಸಕ್ಕತ್ತಾಗಿರುತ್ತೆ. ನಾವು ಆ್ಯಕ್ಚುಲಿ ಅಲ್ಲಿ ಹೋಗಿದ್ವಲ್ಲ, ಶಿವಗಂಗೆಗೆ ಹೋಗಿ ಆಮೇಲೆ ಇಲ್ಲಿ ಬರ್ಬೇಕಾದ್ರೆ ಲೇಟ್ ಆಯಿತು. ಆದರೂ ಎಷ್ಟು ಜನ ರಶ್ ಇದ್ದಾರೆ ನೋಡಿ. 5 ಗಂಟೆಗೆ ಆ್ಯಕ್ಚುಲಿ ಕ್ಲೋಸ್ ಆಗುತ್ತಂತೆ ಇದು, ಆಮೇಲೆ ಬಿಡಲ್ಲ ಸಂಜೆ 5 ಗಂಟೆಗೆ. ಸೊ 5 ಗಂಟೆ ಒಳಗೆ ಬರಬೇಕು. ಇಲ್ಲಿನ ಟೆಂಪಲ್ ನೋಡಿ, ಇಲ್ಲಿಂದ ಏನು ಸಕ್ಕದಾಗ ಕಾಣಿಸ್ತಿದೆ. ಝೂಮ್ ಮಾಡ್ತೀನಿ. ಅಲ್ಲಿ ಗುರು ಮಂದಾರಗಿರಿ ತುಂಬ ಸುಸ್ತಾಯಿತು. ಸಖತ್ ಕಷ್ಟ ಇದೆ ಹತ್ತೋದು, ಯಾಕಂದರೆ ನಾವು ಒಂದ್ಸಲ ಆಲ್ರೆಡಿ ಟ್ರೆಕ್ಕಿಂಗ್ ಬಂದಿದ್ವಿ. ಸೊ ಹಂಗಾಗಿ ತುಂಬ ಸುಸ್ತಾಗುತ್ತೆ. ಸಕ್ಕತ್ತಾಗಿದೆ ಗುರು, ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಒಳ್ಳೆ ವ್ಯೂ ಇದೆ ಗುರು, ಲೇಕು ನೋಡಿ. ಅಲ್ಲಿಗೂ ಹೋಗ್ಬೋದು ಆ್ಯಕ್ಚುಲಿ, ಬಿಸಿಲಿದೆ. ಇಲ್ಲಿ ಯಾವುದೋ ರೋಡ್ ಇದೆ, ಗಾಡಿ ಇಲ್ಲಿಗೆ ಬರುತ್ತೆ. ಶಿಟ್, ಯಾವ ಕಡೆಯಿಂದ ರೋಡ್ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ವ್ಯೂ ಸಕ್ಕತ್ತಾಗಿದೆ. ಇಲ್ಲಿ ಆಟೋ ಕಾರ್ಗಳೆಲ್ಲ ಬಂದಿದೆ. ಈಚೆಯಿಂದ ರೋಡ್ ಎಲ್ಲ ಇದೆ, ಆದರೆ ನನಗೆ ಗೊತ್ತಿಲ್ಲ ಅದು. ಓ ಆ್ಯಕ್ಚುಲಿ ಅದೇ ಹೇಳಿದ್ರಲ್ಲ, ಗಾಡಿಗಳು ಬಿಡಲ್ಲ ವೀಕೆಂಡಲ್ಲಿ ಅಂತ. ಹಂಗೆ ಗಾಡಿಗಳು ಬಿಟ್ಟರೆ ಇಲ್ಲಿಗೆ ಬರುತ್ತೆ ಹಂಗಾದರೆ ಫುಲ್ ಮೇಲೆ. ಓ ಮೈ ಗಾಡ್, ಅದು ತುಂಬ ಕಷ್ಟ ಇದೆ. ಯಾರೋ ಡ್ರೋನ್ ಹಾರಿಸ್ತವ್ರೆ. ಓಕೆ ಗಾಯ್ಸ್, ದಯವಿಟ್ಟು ವೀಕೆಂಡಲ್ಲಿ ಅಂತ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬಿಡಿ, ತುಂಬ ರಶ್ ಇದೆ. ಆ್ಯಂಡ್ ಒನ್ ಥಿಂಗ್, ವೀಕ್ ಡೇಸಲ್ಲಿ ಬಂದರೆ ಬೆನಿಫಿಟ್ಸ್ ಇದೆ. ಅಂದರೆ ನೀವು ಆರಾಮಾಗಿ ಕಾರು ಅಥವಾ ಬೈಕಲ್ಲಿ ಬಂದರೆ ಇಲ್ಲಿಗೆ ಬರೋದು, ಏನು ಬೆಟ್ಟ ಹತ್ತಬೇಕು ಅಂತ ಯಾವುದೇ ಪರಿಸ್ಥಿತಿ ಇರೋಲ್ಲ. ಸೊ ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು ಗೈಸ್, ಪ್ಲೀಸ್ ವೀಕೆಂಡ್ ಡೇಸ್ನ ಅವಾಯ್ಡ್ ಮಾಡಿ. ಮೇಲ್ಗಡೆ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಅದು ಮರ ಆರ್ಟಿಫಿಷಿಯಲ್ದು, ಹೆಂಗೆ ಕಾಣಿಸ್ತಿದೆ ನೋಡಿ, ಸಕ್ಕತ್ತಾಗಿದೆ. ಕ್ರೇಜಿ. ಇಲ್ಲಿ ಒಳಗಡೆ ಹೋದರೆ ಟೆಂಪಲ್ ಇದೆ ಆ್ಯಕ್ಚುಲಿ. ಬಾಯ್ಸ್ ಇವ್ರು ಯಾರೋ ಸಿಕ್ಕಿದ್ರು ಆ್ಯಕ್ಚುಲಿ, ನಂದು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಪಾಪ. ಥ್ಯಾಂಕ್ ಯು ಗಾಯ್ಸ್. ನನ್ನ ಪ್ರಕಾರ ವೀಕ್ ಡೇಸ್, ಇವಾಗ ವೀಕೆಂಡಲ್ಲಿ ಬಂದರೆ ತುಂಬ ಜನ ರಶ್ ಇರುತ್ತೆ, ವೀಕ್ ಡೇಸಲ್ಲಿ ಕಮ್ಮಿ ಇರುತ್ತೆ. ಆಮೇಲೆ ಇವಾಗ ನೋಡಿ ಮಧ್ಯಾಹ್ನ ಟೈಮಲ್ಲಿ ಬಂದರೆ ಹೆವಿ ಬಿಸಿಲು, ಕಾಲಿಡೋಕ್ಕಾಗ್ತಿಲ್ಲ, ಅಷ್ಟೊಂದು ಸುಡ್ತಾ ಇದೆ ಫುಲ್ಲು. ಯಾಕಂದರೆ ಇಲ್ಲಿ ಗ್ರಾನೈಟ್ ಎಲ್ಲ ಹಾಕಿರೋದ್ರಿಂದನೂ. ಇದು ಮಧ್ಯಾಹ್ನ ಟೈಮಲ್ಲಿ ಅಂತ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬೇಡಿ. ಬಂದರೆ ಮಾರ್ನಿಂಗ್ ಇಲ್ಲ ಈವ್ನಿಂಗ್, ವೆದರ್ ಕೂಲ್ ಇದ್ದಾಗ ಬನ್ನಿ, ಸಕ್ಕತ್ತಾಗಿರುತ್ತೆ.
ಅವ್ರೆ ಪಾಪ ಇನ್ನೊಂದು 2 ಉಳಿಸ್ಕೊಂಡವ್ರೆ ಫೈನಲ್ ಆಗಿ. ಸೊ ಇವಾಗ ಅದನ್ನು ಮಾರಿಸ್ತೀನಿ, ಇವಾಗ ಅದನ್ನು ಸೇಲ್ ಮಾಡಿಸ್ಕೊಡ್ತೀನಿ ಪಕ್ಕ ಅವರಿಗೆ. ಕೇಳೋ ತಗೊಂಡು ತಗೊಳ್ಳೋ ಹೋಗ್ರಲ್ಲೋ ಕೇಳ ಹೋಗೋ ಗಾಯ್ಸ್. ಇಷ್ಟೆಲ್ಲ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.